ಹಾಯ್ ಹಲೋ ಫ್ರೆಂಡ್ಸ್, ಹೆಂಗಿರಿ ಫ್ರೆಂಡ್ಸ್? ಆರಾಮಿದ್ರೆ ನಾವು ಆರಾಮಿದ್ದೀವಿ. ಬರ್ರಿ ಫ್ರೆಂಡ್ಸ್, ಇವತ್ತು ದಾಂಡೇಲಿ ಹೋಗೋರು. ಯಾಕಂದರೆ ನಾನು ಗುರುವಾರ ವ್ರತ ಮಾಡ್ತಾ ಇದ್ನಲ್ಲ, ಇವತ್ತು 6ನೇ ಗುರುವಾರ ಫ್ರೆಂಡ್ಸ್. ಹೀಗಾಗಿ ರಾಘವೇಂದ್ರ ಮಠಕ್ಕೆ ಆಮೇಲೆ ಸಾಯಿಬಾಬಾನ ಗುಡಿಗೆ ಹೋಗೋಣ ಅಂತ ಹೊಂಟೀನಿ ಫ್ರೆಂಡ್ಸ್. ಈಗ ನೋಡಿರಿ, ಬೆಳಿಗ್ಗೆ 9-9:30 ಆಗಿತ್ತು, ಹೊಂಟೇವಿ. ಇಲ್ಲಿ ನೋಡ್ತಾ ಇರ್ಬೋದು, ಮಳೆ ಇತ್ತು ಜಿಟಿ ಜಿಟಿ. ಈಗ ನಮ್ಮದು ಜಂಗಲ್ದಾಗ ಹೋಗ್ಬೇಕು, ನೋಡ್ತಾ ಇರ್ಬೋದು ಜಂಗಲ್ ಫ್ರೆಂಡ್ಸ್. ಈಗ ಹೊಂಟೇವಿ ನಾವು ದೇವಸ್ಥಾನಕ್ಕೆ. ಬರ್ರಿ ಈಗ ನಾವು ದೇವಸ್ಥಾನ ಕಡೆ ಹೋಗೋಣ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಜಂಗಲ್ ಹೆಂಗೆ ಕಾಣ್ತೈತೆ ಹಚ್ಚ ಹಸಿರಾಗಿ. ನೋಡಿ ಫ್ರೆಂಡ್ಸ್, ಈಗ ಬಂದ್ವಿ ದಾಂಡೇಲಿ ಬಂದು ಇಲ್ಲಿ ಮಠಕ್ಕೆ ಬಂದು ದರ್ಶನ ಮಾಡ್ಕೊಂಡ್ವಿ, ಹಣ್ಕಾಯಿ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಒಂದು 10 ನಿಮಿಷ ಇಲ್ಲಿ ದೇವಸ್ಥಾನ ಕಡೆ ಕುಂತ್ವಿ. ಇನ್ನು ಸಾಯಿಬಾಬನ ದೇವಸ್ಥಾನಕ್ಕೆ ಒಂದು ಹೋಗ್ಬೇಕು. ಇಲ್ಲಿ ಕುಂತು ಇಲ್ಲಿ ದರ್ಶನ ಮಾಡಿಕೊಂಡು ಹಂಗೆ ಸಾಯಿಬಾಬನ ದೇವಸ್ಥಾನಕ್ಕೆ ಹೊಂಟ್ವಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಇದು ರಾಘವೇಂದ್ರ ಮಠ ನಮ್ಮ ದಾಂಡೇಲಿಯಾಗಿರೋದು. ಇಲ್ಲಿ ರಾಘವೇಂದ್ರ ಮಠ ಫ್ರೆಂಡ್ಸ್. ಇನ್ನು ಸಾಯಿಬಾಬಾ ಹೋಗ್ಬೇಕು. ಬರ್ರಿ ಇನ್ನು ಸಾಯಿಬಾಬಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಂದ್ವಿ ಹಂಗೆ ಸಾಯಿಬಾಬಾಗೆ. ಇಲ್ಲಿ ಸಾಯಿಬಾಬನ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಒಂದು 10 ನಿಮಿಷ ಕುಂತ್ವಿ, ಇಲ್ಲಿ ದರ್ಶನ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಬೆಳಗ್ಗಿನ ಬಂದಿದ್ವಲ್ಲ, ಹಿಂಗಾಗಿ ಶಾಂತಿ ಇತ್ತು, ಜನ ಅಷ್ಟು ರಶ್ ಇಲ್ಲ ಆಗಿತ್ತು, ಖಾಲಿ ಇತ್ತು. ಚಲೋ ಇತ್ತು, ದರ್ಶನ ಚಲೋ ಆಯಿತು. ದರ್ಶನ ಮುಗಿಸ್ಕೊಂಡು ಇನ್ನು ಮತ್ತು ಊರಿಗೆ ಹೋಗ್ಬೇಕು ಫ್ರೆಂಡ್ಸ್. ಊರಿಗೆ ಹೋಗಿ ಇನ್ನು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ಸಾಯಿಬಾಬಾನ ಗುಡಿ ದರ್ಶನ. ಇಲ್ಲಿ ನೋಡಿರಿ ಸಾಯಿಬಾಬಾನ ಗುಡಿ, ಇದು ನಮ್ಮ ದಾಂಡೇಲಿ ಅಂದು. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.